ಓಕೆ ಗೈಸ್, ನಮಸ್ತೆ ಅಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾವು ನನ್ನ ಫ್ರೆಂಡ್ ಜೊತೆ ಪವನ್ ಜೊತೆ ಇದಕ್ಕೆ ಬಂದಿದ್ವಿ, ಸಕ್ರೆಬೆಲ್ಲಿಗೆ ಬಂದಿದ್ವಿ. ಇದು ಎಲಿಫೆಂಟ್ ಕ್ಯಾಂಪಿಂಗ್ ಅಂತ ಅಲ್ಲ, ಜಸ್ಟ್ ಇಲ್ಲಿ ಸುಮಾರು ಫಿಶ್ ರೆಸ್ಟೋರೆಂಟ್ಸ್ ಅಂತ ಇದಾವೆ, ಸುಮಾರು ಬಂದಿತ್ತು, ಅದಕ್ಕೆ ಇಲ್ಲಿ ಬಂದ್ವಿ ನಾವು. ಸೊ ಇಲ್ಲಿ ಯಾವ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಗಂಧದ ಗುಡಿ ಅಂತ ರೆಸ್ಟೋರೆಂಟ್ ಇದೆ ಇಲ್ಲಿ. ಸೊ ಇಲ್ಲಿ ಟ್ರೈ ಮಾಡೋಣ ಯಾವ ವೆರೈಟಿ ಫಿಶಿನ ಫ್ಯಾನ್ ಅಂತ ಅಲ್ಲ, ನಾನು ಒಂದು ಫಿಶ್ ಒಂದು ಟ್ರೈ ಮಾಡಿ ನಾನ್ ವೆಜ್ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಸೊ ಲೆಟ್ಸ್ ಹೋಗೋಣ ಅಂತ. ಸೊ ಗಂಧದ ಗುಡಿ ಫ್ಯಾಮಿಲಿ ರೆಸ್ಟೋರೆಂಟು ಎಲ್ಲಿ ಲೊಕೇಶನ್ ಅಂದರೆ ನಿಯರ್ ಸಕ್ರೆಬೈಲ್ ಎಲಿಫೆಂಟ್ ಪಾರ್ಕ್ ಶಿವಮೊಗ್ಗ ಅಲ್ಲಿ ಬರುತ್ತೆ. ಸೊ ನೀವಲ್ಲಿ ನೋಡ್ಬೋದಂತೆ. ಹೊರಗಡೆ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ, ಹೊರಗಡೆಯಿಂದನೂ ಇದು ಮಾಡಿದ್ದಾರೆ. ಆಮೇಲೆ ಒಂಥರ ಹೆಂಗಿದೆ ಅಂದರೆ ಫೀಲಿಂಗು, ನೀವು ಸಿಟಿ ಲೈಫಲ್ಲಿ ಇದ್ದು ಇಲ್ಲಿ ಬಂದರೆ ನಿಮಗೆ ಬೇರೆ ಥರನೇ ಫೀಲಿಂಗ್ ಬರುತ್ತೆ. ಫುಲ್ ನೇಚರು, ಗ್ರೀನ್ರಿ, ಮತ್ತು ಫುಲ್ ಥಂಡಿ ಇರೋದು, ಕೋಲ್ಡ್ ಆ ಥರ ಇದೆ ವೆದರು, ಭಾಳ ಚೆನ್ನಾಗಿದೆ. ಒಳಗಡೆ ಹೋಗಿದ್ದೆ, ಆ್ಯಂಬಿಯನ್ಸ್ ಮಾತ್ರ ಚೆನ್ನಾಗಿತ್ತು. ಇಟ್ ವಾಸ್ ನಾಟ್ ವೆರಿ ಗುಡ್, ಇಟ್ ವಾಸ್ ಗುಡ್ ಆ ಥರ ಇತ್ತು. ಆಮೇಲೆ ನೀವು ಮೆನು ನೋಡ್ಬೋದು, ಪಾಸ್ ಮಾಡಿ ನೋಡಿ ಅಂತೆ, ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೆ. ಆಮೇಲೆ ಅಲ್ಲಿ ಫಿಶಸ್, ಅಕ್ವೇರಿಯಮ್ಸ್ ಆ ಥರ ಎಲ್ಲ ಇತ್ತು. ಆನಂತರ ನಾವು ಅಲ್ಲಿ ಓನರಿಗೆ ಕೇಳಿದ್ವಿ, ಇದು ನೀವು ಫಿಶ್ ಫ್ರೈ ಏನು ಮಾಡ್ತೀರಾ, ನೋಡೋಕ್ಕೆ ಚೆನ್ನಾಗಾಗುತ್ತೆ. ಸೊ ಅಲ್ಲಿ ಪರ್ಮಿಷನ್ ಕೊಟ್ಟರು. ಸೊ ವಿ ಡಿಡ್ ಅ ವಿಡಿಯೋ ಆಫ್ ಫ್ರೈಯಿಂಗ್ ಫಿಶಸ್, ನಾಟ್ ದ್ಯಾಟ್ ಮಚ್, ಜಸ್ಟ್ ಒಂದು ವ್ಯೂ ನೋಡಿ ಅಂತೆ. ಫ್ರೆಶ್ ಆಗಿ ಫಿಶಸ್ ಎಲ್ಲ ಇದು ಮಾಡ್ತಿದ್ರು. ಗೌರಿ ಮೀನು ಬೇಸಿಕಲಿ ಅಲ್ಲಿ ಗಾಜನೂರು ಡ್ಯಾಮಲ್ಲಿ ನಿಮಗಲ್ಲಿ ಇದು ಸಿಗುತ್ತೆ, ಡ್ಯಾಮಿನ ಮೀನು ಸಿಗುತ್ತೆ. ಬೇಸಿಕಲಿ ಗೌರಿ ಮೀನು ಅಂತ ಕರೀತಾರೆ, ಅದು ಫ್ರೈ ಮಾಡ್ತಿದ್ರು. ಮತ್ತು ನಿಮಗಲ್ಲಿ ಇವನ್ ಸೀ ಫುಡ್ಡು ಸಿಗುತ್ತೆ, ಬೇರೆ ಅದು ಸೀಯಿಂದ ಸಿಗೋದು ಫಿಶಸ್ಸು ಇತ್ತು, ಚೆನ್ನಾಗಿತ್ತು. ಫಸ್ಟು ನಾನು ಚಿಕನ್ ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡಿದ್ದೆ. ಸೊ ಚಿಕನ್ ಮ್ಯಾಂಚೋ ಸೂಪು ಇಟ್ ವಾಸ್ ಗುಡ್, ಬಟ್ ಇಟ್ ವಾಸ್ ಬ್ಲ್ಯಾಂಡ್. ಇಟ್ಸ್ ನಾಟ್ ಅಪ್ ಟು ದ ಪಾಯಿಂಟ್, ಇಟ್ ವಾಸ್ ಬ್ಲ್ಯಾಂಡ್. ಬಟ್ ಯು ಕ್ಯಾನ್ ಯೂಸ್ ವಿನಿಗರ್ ಸಾಸ್ ಹಾಕಿ ಆ ಥರ ಹಾಕಿದ್ರೆ ಚೆನ್ನಾಗಾಗುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಟ್ರೈಡ್ ಚಿಕನ್ ಮಂಚೂರಿ, ನೋಡೋಕ್ಕೆ ಚೆನ್ನಾಗಿತ್ತು. It was looking yum, but ಹಂಗೆ ತಿನ್ನೋಕ್ಕೆ ಇಟ್ ವಾಸ್ ನಾಟ್ ದ್ಯಾಟ್ ಮಚ್ ಗುಡ್. ಬಟ್ ಅದಕ್ಕೆ ಸಾಸ್ ಕೊಟ್ಟಿರ್ತಾನೆ, ಆ ಸಾಸ್ ಜೊತೆ ತಿನ್ನೋಕ್ಕಾದರೆ ಭಾಳ ಸಖತ್ತಾಗುತ್ತೆ. ನನಗಂತೂ ಭಾಳ ಇಷ್ಟ ಆಯಿತು, ಭಾಳ ಚೆನ್ನಾಗುತ್ತೆ ಚಿಕನ್ ಮಂಚೂರಿಯನ್ ಸಾಸ್ ಜೊತೆ ತಿನ್ನೋಕ್ಕೆ. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಆರ್ಡರ್ಡ್ ಇದು ಚಿಕನ್ 65 ಅಂತ. ಇದು ಬೇಸಿಕಲಿ ಚಿಕನ್ 65, ಚಿಕನ್ 65 ಸುಮಾರು ಇದರಲ್ಲಿತ್ತು. ಚಿಕನ್ 65 ಭಾಳ ಚೆನ್ನಾಗಿದೆ ಇವ್ರದ್ದು. ರೆಕಮೆಂಡು ಒಂದು ಚಿಕನ್ 65 ತೊಗೊಳ್ಳಿ. ಆ್ಯಂಡ್ ವೆನ್ ಯು ಗೆಟ್ ಚಿಕನ್ ಮಂಚೂರಿ ಯು ಗೆಟ್ ಟೊಮೆಟೊ ಸಾಸ್, ಅದ್ರ ಜೊತೆ ತಿನ್ನೋಕ್ಕೆ ಸಖತ್ತಾಗುತ್ತೆ. ಆನಂತರ ಗೌರಿ ಮೀನು ಆರ್ಡ್ರ್ ಮಾಡಿದ್ವಿ, ಗೌರಿ ತವಾ ಫ್ರೈ ನನಗಿಷ್ಟ ಆಯಿತು. ಸೊ ಅದ್ರ ನಿಮಗೆ ಒಂದು ಚಟ್ನಿ ಕೊಡ್ತಾನೆ, ಆನಂತರ ಲೆಮನ್ ಕೊಡ್ತಾನೆ. ಆ ಚಟ್ನಿ ಮತ್ತು ಲೆಮನ್ ಹಾಕಿ ತಿನ್ನೋಕ್ಕೆ ಹೋದರೆ ಇಟ್ ವಾಸ್ ಗುಡ್. ನೋಡ್ತಾನೆ ಈಗಲೂ ತಿನ್ನಬೇಕಂತ ಅನಿಸುತ್ತೆ, ಭಾಳ ಚೆನ್ನಾಗಿತ್ತು. ಮಸಾಲ ವಾಸ್ ವೆರಿ ಗುಡ್ ಆ್ಯಂಡ್ ಬೆಸ್ಟ್ ಇತ್ತು. ನನಗಿಷ್ಟ ಆಯಿತು, ಇಟ್ ವಾಸ್ ಗುಡ್. ಗೌರಿ ಮೀನು ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ಆನಂತರ ನಾವು ಆರ್ಡ್ರ್ ಮಾಡಿದ್ದು ಒಂದು ಚಿಕನ್ ಫ್ರೈಡ್ ರೈಸ್ ಆ್ಯಂಡ್ ಎಗ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ನಾವು. ಸೊ ಫಸ್ಟ್ ಒನ್ ಚಿಕನ್ ಫ್ರೈಡ್ ರೈಸ್. ಚಿಕನ್ ಫ್ರೈಡ್ ರೈಸ್ ವಿತ್ ಟೊಮೆಟೊ ಸಾಸ್ ಈಸ್ ಮಸ್ಟ್. ಹಂಗೆ ತಿನ್ನೋಕ್ಕೂ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ತುಂಬ ವಾವ್ ಅಂತ ಆ ಥರ ಏನಿಲ್ಲ. ಇಟ್ ವಾಸ್ ಬ್ಲ್ಯಾಂಡ್, ಬಟ್ ಸಾಸ್ ಜೊತೆ ತಿನ್ನೋಕ್ಕೆ ಚೆನ್ನಾಗಾಗ್ತಿತ್ತು. ಆ್ಯಂಡ್ ಎಗ್ ಬಿರಿಯಾನಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ಲಂಚ್ ಮಾಡಾಯಿತು ನಮ್ಮ ಫ್ರೆಂಡ್ ಪವನ್ ಜೊತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಅಲ್ಲಿ ಇದಿದೆ ಪಕ್ಕದಲ್ಲೇ ಒಂದು ಖಾಲಿ ಜಾಗ ಇದೆ, ನೋಡ್ಬೋದಂತೆ. ಒಂಥರ ಗಾರ್ಡನ್ನು, ಪ್ಲೇ ಗಾರ್ಡನ್ ಆ ಥರ ಎಲ್ಲ ಮಾಡಿದ್ದಾರೆ. ಅವ್ರದ್ದು ಸ್ಟೇಯಿಂಗ್ ಏನೋ ಇದೆ, ರೆಸಾರ್ಟ್ ಥರನೂ ರೂಮ್ಸ್ ಎಲ್ಲ ಇದೆ ಅಲ್ಲಿ. ಬಟ್ ನಾವಲ್ಲೆಲ್ಲ ಕೇಳಿಲ್ಲ ಹಿಂಗೆ ರೇಟ್ಸ್ ಅಂತ, ಅಷ್ಟೆಲ್ಲ ಕೇಳಿಲ್ಲ. ಬಟ್ ನೀವು ಒಂದ್ಸಲಿ ವಿಸಿಟ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಗಂಧದ ಗುಡಿ ಅಂತ ಹಾಕಿ ಅಂತೆ. ಪಾರ್ಕಿಂಗು ಚೆನ್ನಾಗಿದೆ, ಭಾಳ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಇಲ್ಲಿ ಪಾರ್ಟಿ ಹಾಲು ಮಾಡಿದ್ದಾರೆ. ನೇಚರ್, ಕೂಲ್, ಕಾಮ್, ಪೀಸ್ಫುಲ್ ಆ ಥರ ಇದೆ ಜಾಗ, ಇಷ್ಟ ಆಯಿತು. ಬಟ್ ಇಲ್ಲಿ ಇದು ಹೋಗೋ ಟೈಮಲ್ಲಿ ಸ್ವಲ್ಪ ಹೆದರಿಕಾಯ್ತು,
ಬ್ರಿಡ್ಜಿಂದು. So it was good for spending time. So I hope you enjoy the video. Do like, share and subscribe to my channel. Thank you for watching.